ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಯಟ್ ಕೃಷ್ಣ ಚಾನಲ್. ಇವತ್ತು ಮೊಸರಲ್ಲಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಂದರೆ ಇದಕ್ಕೆ ಮೊಸರಳೆ ಅಂತ ಕರಿತೀವಿ ನಾವು. ಮೊಸರಲ್ಲಿ ಸಾಂಬಾರು ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಸೀಕ್ರೆಟು. ಇದು ತುಂಬ ಹಳೆ ಕಾಲದ ಅಡುಗೆ. ಇದು ನಮ್ಮ ಅಜ್ಜಿ ನಮ್ಮ ಅಮ್ಮನಿಗೆ ಹೇಳ್ಕೊಟ್ಟಿದ್ದು. ನಮ್ಮಮ್ಮ ಮಾಡ್ತಾಯಿದ್ದಾರೆ. ಇದು ಕ್ವಿಕ್ಕಾಗಿ ಆಗಿಬಿಡುತ್ತೆ, ಈಸಿಯಾಗಿರುತ್ತೆ ಮತ್ತು ಟೇಸ್ಟಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು. ನೀವು ಫಟಾಫಟ್ ಅಂದರೆ 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ಟದೆ ಈ ಸಾಂಬಾರು. ಇದನ್ನು ನೀವು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನಮ್ಮ ಮಮ್ಮಿ ತೋರಿಸ್ತಾರೆ ನೋಡಿ. ಇದನ್ನು ಫಸ್ಟು ಇಲ್ಲೊಂದು 10 ಹಸಿರುಮೆಣ್ಸಿಕಾಯಿನ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀವಿ. 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು 1 ಟೇಬಲ್ ಸ್ಪೂನ್ ಮೆಣಸು. ಇದಕ್ಕೆ ಒಂದು ಹೋಲ್ ಗಾರ್ಲಿಕನ್ನು ಇಟ್ಕೊಂಡಿದ್ದೀನಿ ನಾನು, ಬೆಳ್ಳುಳ್ಳಿ, ಮತ್ತು 1-2 ಟೇಬಲ್ ಸ್ಪೂನಷ್ಟು ಆಯಿಲು, ಮತ್ತು ಒಂದು ಸ್ವಲ್ಪ ಸಾಲ್ಟು. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಇಡಿಯಷ್ಟು, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 1/4 ಲೀಟ್ರಷ್ಟು ಮೊಸರನ್ನ ತೊಗೊಂಡಿದ್ದೀವಿ. ಇಲ್ಲಿ ನಾನು ಒಂದು 5-6 ಮೆಂಬರ್ಸ್ಗೆ ಹೆಂಗೆ ಮಾಡೋದ್ರಿಂದ ತೋರಿಸ್ತಾ ಇದ್ದೀನಿ ಸಾಂಬಾರು. ಮತ್ತು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು, ಇದು ನೋಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲು. ಇದನ್ನೆಲ್ಲ ಹಾಕಿ ಆರಾಮಾಗಿ ಬೇಗ ಫಟಾಫಟ್ ಅಂತ ಮಾಡೋದಷ್ಟೇ. ಇದನ್ನು ಈಗ ಹುರಿದಿರೋವಂಥ ಹಸಿರುಮೆಣ್ಸಿಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ನಾವೇನೆಲ್ಲ ಐಟಮ್ಸ್ ಇಟ್ಕೊಂಡಿದ್ವಲ್ಲ ಆ ಐಟಮ್ಸ್ನ ಹಾಕಬೇಕು. ಪೆಪ್ಪರು, ಬೆಳ್ಳುಳ್ಳಿ, ಪೆಪ್ಪರು, ಮತ್ತು ಹುರಿದಿರೋ ಹಸಿರುಮೆಣ್ಸಿನ್ಕಾಯಿ, ಜೀರಿಗೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟನ್ನು ಮಾಡ್ಕೋಬೇಕು. ಚೆನ್ನಾಗಿ ಅದು ನುಣ್ಣಗಾಗೋ ಥರ ಆಡಿಸ್ಕೋಬೇಕು. ಇದನ್ನು ಚೆನ್ನಾಗಿ ಆಡಿಸ್ಕೋಬೇಕು. ತರಿಯಾಗಿ ಆಡಿಸ್ಕೋಬೇಡಿ, ನುಣ್ಣಗಾಗೋ ಥರ ಆಡಿಸ್ಕೊಳ್ಳಿ. ಮತ್ತು ಇದಕ್ಕೆ ಒಗ್ಗರಣೆಗೆ ಬಾಣಲಿ ಬಿಸಿ ಆದಮೇಲೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ವಲ್ಲ ಆ ಕರಿಬೇವಿನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ ಎಲ್ಲದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಈಗ ನೆಕ್ಸ್ಟು ಜಜ್ಜಿರೋ ಬೆಳ್ಳುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಕರಿಬೇವಿನ ಸೊಪ್ಪಿನ ಜೊತೆಲಿ. ನೋಡಿ, ಇದು ಸ್ವಲ್ಪ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ ಅದು. ಇವಾಗ ಇದಕ್ಕೆ ನಾವು ಆಡಿಸಿದ್ವಲ್ಲ ಅದನ್ನು ಹಾಕಿ, ಆ ಪೇಸ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಹಸಿ ವಾಸನೆ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಆ ಜಾರ್ಗೆ ಅದರೊಳಗಡೆ ಹಾಕಿದ್ದೀವಿ. ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸಾಕು ಈ ಕನ್ಸಿಸ್ಟೆನ್ಸಿ. ಯಾಕಂದರೆ ಮೊಸರನ್ನು ಕೂಡ ಹಾಕೋದ್ರಿಂದ. ನೋಡಿ, ಇದಿವಾಗ ಚೆನ್ನಾಗಿ ಕುದಿಬೇಕು. ಇದಕ್ಕೆ ಸಾಲ್ಟನ್ನು ಹಾಕ್ತಾಯಿದ್ದೀವಿ. ಸಾಲ್ಟ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ಹಸಿ ವಾಸನೆ ಹೋಯ್ತು ಅಂದರೆ ಸಾಕಷ್ಟೇ. ಅದು ಹಸಿ ವಾಸನೆ ಹೋದರೆ ನಮ್ಮ ಮಮ್ಮಿದು. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ನಾವು ಸ್ಟವ್ನ ಆಫ್ ಮಾಡಿ ಮೊಸರು ಹಾಕಬೇಕು. ಇದನ್ನು ಮಾತ್ರ ಮರಿಬೇಡಿ. ಸ್ಟವ್ ಆಫ್ ಮಾಡಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕಬೇಕು, ಇಲ್ಲಾಂದರೆ ಮೊಸರು ಒಡೆದೋಗುತ್ತೆ. ಸೊ ಮೊಸರನ್ನ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಬಿಸಿ ಬಿಸಿ ರಾಗಿ ಮುದ್ದೆ, ಮೊಸರಲ್ಲಿ ಮಾಡಿರೋ ಸಾಂಬಾರು, ಮತ್ತು ವಿತ್ ಏನಾದರೂ ನೀವು ಹಪ್ಪಳ ಇದ್ದರೆ ಹಪ್ಪಳ, ಸಂಡಿಗೆ ಇದ್ದರೆ ಸಂಡಿಗೆ ಜೊತೆಗೆ ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗಿತ್ತು ಅಂತೇಳಿ ನನಗೆ ಹೇಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.